Hi everyone, I am Gayatri J, studying in first year MCom in AES National College, Gauribidnur. In this, my research advisor is K. Nagavani ma'am, Faculty of Department of Commerce in AES National College, Gauribidnur. In this presentation, I will discuss about chapter number 5 of Operational Risk. If the main contents are introduction of operational risk, meaning, definition, features, factors or sources of risk management, meaning of operational risk management, objectives and benefits of operational risk management. If first let is now introduction of operational risk management. Banks and financial institutions are undergoing a sea change and today face an environment marked by growing consolidation, rising customer expectations, increasing regulatory requirements. This has increased the probability of failure or mistakes from the operations point of view, resulting in increased focus on managing operational risk. ಅಂದರೆ ಬ್ಯಾಂಕ್ಸು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಕಂಪನೀಸು ಆಪರೇಷನಲ್ ರಿಸ್ಕ್ ಅನ್ನೋದನ್ನು ಫೇಸ್ ಮಾಡ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಒಂದಷ್ಟು ಕಂಪನೀಸು, ಬ್ಯಾಂಕ್ಸು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಯಾರು ಈ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ಮ್ಯಾನೇಜ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಕನ್ಸಾಲಿಡೇಷನ್ ಮಾಡ್ಕೊತಾ ಇದ್ದೇವೆ, ಅಂದರೆ ಮರ್ಜ್ ಆಗ್ತಾ ಇದ್ದೇವೆ. ಆ್ಯಂಡ್ ಇದೇ ಜಾಸ್ತಿ ಆಪರೇಷನಲ್ ರಿಸ್ಕ್ ಅನ್ನೋದೇ ಜಾಸ್ತಿ ಆಗ್ತಾ ಇದೆ. ಇದರಿಂದ ಫೇಲ್ಯೂರ್ ಅನ್ನೋದನ್ನು ಅನುಭವಿಸ್ತಾ ಇದ್ದಾವೆ ಕಂಪನೀಸು, ಬ್ಯಾಂಕ್ಸು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು. ಇದರಿಂದ ಅವ್ರು ಏನು ಮಾಡಬೇಕು ಅಂದರೆ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ಮ್ಯಾನೇಜ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ದೆನ್ ಮೀನಿಂಗ್ ಆಫ್ ಆಪರೇಷನಲ್ ರಿಸ್ಕ್. ಆಪರೇಷನಲ್ ರಿಸ್ಕ್ ಈಸ್ ಎ ಫಾರ್ಮ್ ಆಫ್ ರಿಸ್ಕ್ that involves system mistakes, human interference, inaccurate information or other technical issues. Operational risk is a form of risk, ಅಂದರೆ one type of risk that involves system mistakes, ಅಂದರೆ ಸಿಸ್ಟಮ್ ಮಿಸ್ಟೇಕ್ಸು ನಾಟ್ ಪ್ರಾಪರ್ಲಿ ಯುಟಿಲೈಸ್ ಮಾಡ್ಕೊಂಡೇ ಇರೋದಾಗಿರ್ಬೋದು. ಹ್ಯೂಮನ್ ಇಂಟರ್ಫಿಯರೆನ್ಸು ಅಂದರೆ ವರ್ಕರ್ಸು ಕರೆಕ್ಟಾಗಿ ವರ್ಕ್ ಮಾಡದೇ ಇರೋದಾಗಿರ್ಬೋದು, ಇದರಿಂದ ಕಂಪನಿಗೆ ಲಾಸ್ ಅನ್ನೋದಾಗಿರ್ಬೋದು. ಆ್ಯಂಡ್ ಇನ್ಅಕ್ಯುರೇಟ್ ಇನ್ಫಾರ್ಮೇಷನ್, ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಡದೇ ಇರೋದಾಗಿರ್ಬೋದು. ಆರ್ ಅದರ್ ಟೆಕ್ನಿಕಲ್ ಇಶ್ಯೂಸ್, ಇದನ್ನು ಆಪರೇಷನಲ್ ರಿಸ್ಕ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಡೆಫಿನೇಷನ್ ಆಫ್ ಆಪರೇಷನಲ್ ರಿಸ್ಕ್. ಅಕಾರ್ಡಿಂಗ್ ಟು ಜೋರಿಯನ್, operational risk is the risk arising from human and technical errors and accidents. ಜೋರಿಯನ್ ಅವರ ಪ್ರಕಾರ ಆಪರೇಷನಲ್ ರಿಸ್ಕ್ ಅಂದರೆ ರಿಸ್ಕ್ ಅರೈಸಿಂಗ್ ಫ್ರಮ್ ಹ್ಯೂಮನ್ ಆ್ಯಂಡ್ ಟೆಕ್ನಿಕಲ್ ಎರರ್ಸ್, ಅಂದರೆ ಹ್ಯೂಮನ್ ಎರರ್ಸ್ ಆದರೂ ಆಗಿರ್ಬೋದು, ಟೆಕ್ನಿಕಲ್ ಎರರ್ಸ್ ಆದರೂ ಆಗಿರ್ಬೋದು. ಆ್ಯಂಡ್ ಆಕ್ಸಿಡೆಂಟ್ಸ್, ಇದನ್ನು ಆಪರೇಷನಲ್ ರಿಸ್ಕ್ ಅಂತ ಕರೀತೀವಿ. ಆ್ಯಂಡ್ ದೆನ್ ಫೀಚರ್ಸ್ ಆಫ್ ಆಪರೇಷನಲ್ ರಿಸ್ಕ್. ಫಸ್ಟ್ ಫೀಚರ್ ಈಸ್ ಪರ್ವೆಸಿವ್. Operational risk is embedded and inherent in internal process, activities and systems across the entire organization. ಈ ಆಪರೇಷನಲ್ ರಿಸ್ಕ್ ಅನ್ನೋದು, ಆ್ಯಕ್ಟಿವಿಟೀಸ್ ಅನ್ನೋದು, ಪ್ರೋಸೆಸ್ಸು, ಇವೆಲ್ಲ ಎಂಟೈರ್ ಆರ್ಗನೈಸೇಷನಲ್ಲೂ ಇದ್ದೇ ಇರುತ್ತೆ. ಒಂದೇ ಒಂದು ಆರ್ಗನೈಸೇಷನಲ್ಲಿ ಇರೋದಲ್ಲ, ಎಂಟೈರ್ ಆರ್ಗನೈಸೇಷನಲ್ಲೂ ಆಪರೇಷನಲ್ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಫೀಚರ್ ಈಸ್ ಡೈನಾಮಿಕ್. With continuous changes in operations, process, technology, external environment of the organization, nature of operational risk undergoes changes all the time. ಅಂದರೆ ಆಪರೇಷನಲ್ ರಿಸ್ಕ್ ಅನ್ನೋದು ಫಿಕ್ಸ್ಡ್ ಆಗಿರೋದಿಲ್ಲ, ಅದು ಕಂಟಿನ್ಯೂಯಸ್ ಆಗಿ ಚೇಂಜ್ ಫಾರ್ ಆಲ್ ದ ಟೈಮ್, ಡೈನಾಮಿಕ್ ಆಗಿ ಇರುತ್ತೆ ಆಪರೇಷನಲ್ ರಿಸ್ಕ್ ಅನ್ನೋದು. ಆ್ಯಂಡ್ ಥರ್ಡ್ ಫೀಚರ್ ಆಫ್ ಆಪರೇಷನಲ್ ರಿಸ್ಕ್, that is ownership a challenge. Operational risk being pervasive in nature, who should own its management process a challenge. ಅಂದರೆ ಯಾರು ಈ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ಚಾಲೆಂಜ್ ಆಗಿ ತೊಗೊಂಡು ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾರೋ ಆ ಕಂಪನಿ ಉನ್ನತ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ, ಅಂದರೆ ಗೋಲ್ ಅನ್ನೋದನ್ನು ರೀಚ್ ಆಗ್ತಾರೆ. ಆ್ಯಂಡ್ ದೆನ್ ಫ್ಯಾಕ್ಟರ್ಸ್ ಆರ್ ಸೋರ್ಸಸ್ ಆಫ್ ಆಪರೇಷನಲ್ ರಿಸ್ಕ್. Operational risk comes from four main sources, that is process factors, people factors, system factors, external factors. First factors are sources of operational risk, that is process factor. Process risk is the risk
related to the execution and maintenance of transaction and the various aspects of running a business including products and services. ಅಂದರೆ ನಾವು ಒಂದು ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಒಂದು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಕೊಳೋದಾಗಿರ್ಬೋದು, ಮತ್ತು ಪ್ರೊಡ್ಯೂಸ್ ಮಾಡಿಕೊಂಡು ಕಸ್ಟಮರು, ರಿಟೈಲರು, ಹೋಲ್ಸೇಲರ್ಗೆ ಒಂದು ಪ್ರೋಸೆಸ್ ಅನ್ನೋದು ಇದ್ದೇ ಇರುತ್ತೆ. ಆಗ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ಫೇಸ್ ಮಾಡಬೇಕಾಗುತ್ತೆ. ಇದನ್ನು ಪ್ರೋಸೆಸ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಸೆಕೆಂಡ್ ಫ್ಯಾಕ್ಟರ್ ದಟ್ ಈಸ್ ಪೀಪಲ್ ಫ್ಯಾಕ್ಟರ್. It is the risk of a loss intentionally or unintentionally caused by an employee, that is employee error, employee misdeeds, such as in the area of employment disputes. ಅಂದರೆ ಎಂಪ್ಲಾಯಿಗೆ ಎಕ್ಸ್ಪೀರಿಯೆನ್ಸ್ ಅನ್ನೋದು ಇರೋದಿಲ್ಲ. ಅದು ಇಂಟೆನ್ಷನಲಿ ಆಗಿರ್ಬೋದು, ಅನ್ಇಂಟೆನ್ಷನಲಿ ಆಗಿರ್ಬೋದು, ಅದು ಆರ್ಗನೈಸೇಷನ್ಗೆ ಲಾಸ್ ಅನ್ನೋದನ್ನು ತರುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಪೀಪಲ್ ಫ್ಯಾಕ್ಟರ್ಸ್, ದಟ್ ಈಸ್ ಲ್ಯಾಕ್ ಆಫ್ ಎಕ್ಸ್ಪೀರಿಯೆನ್ಸು, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಆ್ಯಕ್ಟ್ಸ್. ಆ್ಯಂಡ್ ಥರ್ಡ್ ಫ್ಯಾಕ್ಟರ್ ಈಸ್ ಸಿಸ್ಟಮ್ ಫ್ಯಾಕ್ಟರ್ಸ್. ಇಟ್ ಈಸ್ ದ ರಿಸ್ಕ್ ಆಫ್ ಲಾಸ್ ಕಾಸ್ಡ್ ಬೈ ಎ ಪ್ರೈವಸಿ, ಥೆಫ್ಟ್, ಫೈಲ್ಯೂರ್, ಬ್ರೇಕ್ಡೌನ್ ಆರ್ ಅದರ್ ಡಿಸ್ರಪ್ಷನ್ ಇನ್ ಟೆಕ್ನಾಲಜಿ. ಅಂದರೆ ಇನ್ಫಾರ್ಮೇಷನ್ನ ಫೇಲ್ಯೂರ್ ಮಾಡೋದಾಗಿರ್ಬೋದು, ಥೆಫ್ಟ್ ಮಾಡೋದಾಗಿರ್ಬೋದು. ಇದನ್ನು ನಾವೇನಂತ ಕರಿತೀವಿ ಅಂದರೆ ಸಿಸ್ಟಮ್ ಫ್ಯಾಕ್ಟರ್ಸ್, ದಟ್ ಈಸ್ IT ಪ್ರಾಬ್ಲಮ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರಾಬ್ಲಮ್ಸ್, ಟೆಲಿಕಮ್ಯುನಿಕೇಷನ್ ಫೇಲ್ಯೂರ್ಸ್. ಇದನ್ನು ಸಿಸ್ಟಮ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇಟ್ ಈಸ್ ದ ರಿಸ್ಕ್ ಆಫ್ ಲಾಸ್ ಅರೈಸಸ್ ಡ್ಯೂ ಟು ಡ್ಯಾಮೇಜ್ ಆಫ್ ಫಿಸಿಕಲ್ ಪ್ರಾಪರ್ಟಿ ಫ್ರಮ್ ದ ನ್ಯಾಚುರಲ್ ಕಾಸಸ್. ಈ ಫಿಸಿಕಲ್ ಪ್ರಾಪರ್ಟಿನ ಡ್ಯಾಮೇಜ್ ಮಾಡೋದಾಗಿರ್ಬೋದು. ಇದರಿಂದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗುತ್ತೆ. ದಟ್ ಈಸ್ ಕ್ರಿಮಿನಲ್ ಆ್ಯಕ್ಟ್ಸ್, ಮ್ಯಾನ್-ಮೇಡ್ ಡಿಸಾಸ್ಟರ್ಸ್. ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಆರ್ ಸೋರ್ಸಸ್ ಆಫ್ ಆಪರೇಷನಲ್ ರಿಸ್ಕ್. And then meaning of operational risk management. The term operational risk management is defined as a continual cyclic process which includes risk assessment, risk decision making, and implementation of risk controls which result in acceptance, mitigation, or avoidance of risk. ಅಂದರೆ ಈ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ಮ್ಯಾನೇಜ್ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಕರೆಕ್ಟಾಗಿ ಡಿಸಿಷನ್ ಮೇಕಿಂಗ್ನ ತಗೊಂಡು ಆ ರಿಸ್ಕ್ ಅನ್ನೋದನ್ನು ಕಂಟ್ರೋಲ್ ಮಾಡೋದ್ರಿಂದ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ಇದನ್ನು ಆಪರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಆಬ್ಜೆಕ್ಟಿವ್ಸ್ ಆಫ್ ಆಪರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್. ದಟ್ ಈಸ್ ಫಸ್ಟ್ ಪಾಯಿಂಟ್, ರೆಡ್ಯೂಸ್ ಇಂಪ್ಯಾಕ್ಟ್ ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಈವೆಂಟ್ಸ್. ಅಂದರೆ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ನಾವು ರೆಡ್ಯೂಸ್ ಮಾಡೋದ್ರಿಂದ ರೆಡ್ಯೂಸ್ ಇಂಪ್ಯಾಕ್ಟ್ ಆ್ಯಂಡ್ ಅದ್ರ ಮೇಲೆ ಬೀರುವಂತಹ ಪರಿಣಾಮಗಳನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಆಬ್ಜೆಕ್ಟಿವ್ಸ್ ಈಸ್ ಇಂಪ್ರೂವ್, ಕಂಟ್ರೋಲ್ ಆ್ಯಂಡ್ ಮಿಟಿಗೇಟ್ ರಿಸ್ಕ್. ಅಂದರೆ ಈ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ಕಡಿಮೆ ಮಾಡೋದ್ರಿಂದ ಕಂಟ್ರೋಲ್ ಅನ್ನೋದನ್ನು ನಾವು ಕಡಿಮೆ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ದೆನ್ ಮಿಟಿಗೇಟ್ ರಿಸ್ಕ್. ಮಿಟಿಗೇಟ್ ಈಸ್ ಎ ಸ್ಟ್ರಾಟಜಿ ಟು ಪ್ರಿಪೇರ್ ಫಾರ್ ಲೆಸ್ ದ ಎಫೆಕ್ಟ್ಸ್ ಆಫ್ ಥ್ರೆಡ್ಸ್. ಅಂದರೆ ಏನಾದರೂ ಥ್ರೆಡ್ಸ್ ಇರುತ್ತಾರಲ್ವ, ಅದನ್ನು ನಾವು ಲೆಸ್ ಮಾಡ್ಕೋಬೋದಾಗಿರುತ್ತೆ. ಆ್ಯಂಡ್ ದೆನ್ ಅವೇರ್ನೆಸ್ ಅಂದರೆ ಒಂದು ರಿಸ್ಕನ್ನು ನಾವು ಫೇಸ್ ಮಾಡಿದಾಗೇ ಈ ಥರ ಮಾಡಬಾರ್ದು ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ. ಇದೊಂದು ಆಬ್ಜೆಕ್ಟಿವ್ಸ್ ಆಫ್ ಆಪರೇಷನಲ್ ರಿಸ್ಕ್ ಆಗಿರುತ್ತೆ, ಅವೇರ್ನೆಸ್. ಆ್ಯಂಡ್ ದೆನ್ ಫೋರ್ತ್ ಪಾಯಿಂಟ್ ಆಫ್ ಆಬ್ಜೆಕ್ಟಿವ್ಸ್ ಆಫ್ ಆಪರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್, ದಟ್ ಈಸ್ ರಿಸ್ಕ್ ಓನರ್ಶಿಪ್. Risk ownership are accountable for managing all operational risk in their business. ಅಂದರೆ ಒಂದು ಬಿಸ್ನೆಸ್ಸಲ್ಲಿ ಅಕೌಂಟಬಲ್ ಮ್ಯಾನೇಜಿಂಗ್ನ ಮಾಡೋದಾಗಿರ್ಬೋದು. ಇದನ್ನು ನಾವು ರಿಸ್ಕ್ ಓನರ್ಶಿಪ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಫಿಫ್ತ್ ಆಬ್ಜೆಕ್ಟಿವ್ಸ್ ಆಫ್ ಆಪರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಬೆಟರ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಅಂದರೆ ನಾವು ಕ್ಯಾಪಿಟಲ್ ಅನ್ನೋದನ್ನು ಬೆಸ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ವೇಸ್ಟೇಜ್ಗೆಲ್ಲ ನಾವು ಕ್ಯಾಪಿಟಲ್ನ ಯೂಸೇಜ್ ಮಾಡ್ಕೋಬಾರ್ದು. ಇದರಿಂದ ನಾವು ಆಪರೇಷನಲ್ ರಿಸ್ಕ್ ಅನ್ನೋದನ್ನು ಮ್ಯಾನೇಜ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಕ್ವಾಲಿಟಿ ಆಫ್ ಸರ್ವೀಸ್. ಅಂದರೆ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ನಾವು ಮ್ಯಾನೇಜ್ ಮಾಡೋದ್ರಿಂದ ಕ್ವಾಲಿಟಿ ಆಫ್ ಸರ್ವೀಸಸ್ನ ಕಸ್ಟಮರ್ಸ್ಗೆ ಕೊಡ್ಬೋದಾಗಿರುತ್ತೆ. ದೀಸ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಆಫ್ ಆಪರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್. ಆ್ಯಂಡ್ ದೆನ್ ಬೆನಿಫಿಟ್ಸ್ ಆಫ್ ಆಪರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್, ದಟ್ ಈಸ್ ರಿಡಕ್ಷನ್ ಆಫ್ ಆಪರೇಷನಲ್ ರಿಸ್ಕ್. ಅಂದರೆ ಆಪರೇಷನಲ್ ರಿಸ್ಕ್ ಅನ್ನೋದನ್ನು ನಾವು ಮ್ಯಾನೇಜ್ ಮಾಡೋದ್ರಿಂದ ಆಪರೇಷನಲ್ ರಿಸ್ಕ್ ಅನ್ನೋದು
ಕಡಿಮೆ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ದೆನ್ ರೆಡ್ಯೂಸಿಂಗ್ ಇನ್ಶೂರೆನ್ಸ್ ಕಾಸ್ಟ್. ದಿಸ್ ಈಸ್ ದ ಒನ್ ಆಫ್ ದ ಬೆನಿಫಿಟ್ ಆಫ್ ಆಪ್ರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅಂದರೆ ಇದು ಕಂಪನಿಗೆ ಒಂದಲ್ಲ ಒಂದು ರೀತಿಯ ಬೆನಿಫಿಟ್ ಆಗಿರುತ್ತೆ. ಅಂದರೆ ನಾವು ಆಪ್ರೇಷನಲ್ ರಿಸ್ಕ್ ಅನ್ನೋದನ್ನು ನಾವು ಮ್ಯಾನೇಜ್ ಮಾಡೋದ್ರಿಂದ ಇನ್ಶೂರೆನ್ಸ್ ಕಾಸ್ಟ್ ಅನ್ನೋದು ರಿಡ್ಯೂಸ್ ಆಗುತ್ತೆ. ಆ್ಯಂಡ್ ಥರ್ಡ್ ಬೆನಿಫಿಟ್ ಆಫ್ ಆಪ್ರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ದಟ್ ಈಸ್ ಪ್ರೊಟೆಕ್ಟಿಂಗ್ ಆ್ಯಂಡ್ ಎನ್ಹ್ಯಾನ್ಸಿಂಗ್ ರೆಪ್ಯುಟೇಷನ್. ಅಂದರೆ ಆಪ್ರೇಷನಲ್ ರಿಸ್ಕ್ ಅನ್ನೋದನ್ನು ನಾವು ಮ್ಯಾನೇಜ್ ಮಾಡೋದ್ರಿಂದ ಆ ಕಂಪನಿಯ ರೆಪ್ಯುಟೇಷನ್ ಅದು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದೆನ್ ಫೋರ್ತ್ ಪಾಯಿಂಟ್ ಆಫ್ ಬೆನಿಫಿಟ್ ದಟ್ ಈಸ್ ಇಂಪ್ರೂವಿಂಗ್ ಆ್ಯಂಡ್ ಕಂಟ್ರೋಲ್ ಕಲ್ಚರ್. ಅಂದರೆ ಆಪ್ರೇಷನಲ್ ರಿಸ್ಕ್ ಅನ್ನೋದನ್ನು ನಾವು ಮ್ಯಾನೇಜ್ ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ. ಆ ಕಂಪನಿ ಪ್ರಾಫಿಟ್ನ ತೊಗೋಬೋದಾಗಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬೆನಿಫಿಟ್ ಈಸ್ ಇಂಪ್ರೂವಿಂಗ್ ದ ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್ ಆಫ್ ಕಂಟ್ರೋಲ್ಸ್ ಆ್ಯಂಡ್ ಪ್ರೋಸೆಸ್. ಅಂದರೆ ಈ ಆಪ್ರೇಷನಲ್ ರಿಸ್ಕ್ ಅನ್ನೋದನ್ನು ನಾವು ಎಫಿಷಿಯನ್ಸ್ ಆಗಿ ಕಂಟ್ರೋಲ್ ಮಾಡೋದ್ರಿಂದ ಈ ಆಪ್ರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಬೆನಿಫಿಟ್ ಆಫ್ ಆಪ್ರೇಷನಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ದಟ್ ಈಸ್ ರಿಡಕ್ಷನ್ ಆಫ್ ಆಪ್ರೇಷನಲ್ ಲಾಸ್. ಅಂದರೆ ಈ ಆಪ್ರೇಷನಲ್ ರಿಸ್ಕ್ ಅನ್ನೋದನ್ನು ನಾವು ಬಿಯರ್ ಮಾಡೋದ್ರಿಂದ, ಅಂದರೆ ಆ ರಿಸ್ಕ್ ಅನ್ನೋದನ್ನು ಫೇಸ್ ಮಾಡಿದಾಗ ಆ ಆಪ್ರೇಷನಲ್ ಲಾಸ್ ಏನಾಗುತ್ತೋ ಅವನ್ನೆಲ್ಲ ರೆಡ್ಯೂಸ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ದೆನ್ ಥ್ಯಾಂಕ್ ಯು.